Hello everyone, welcome to Dr. Rajkumar Academy. ನಿಮಗೆಲ್ಲ ಗೊತ್ತಿರೋ ಹಾಗೆ KPSC ಗೆಸೆಟೆಡ್ ಪ್ರೊಫೆಷನಲ್ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಇದಕ್ಕೋಸ್ಕರ ರಾಜ್ಕುಮಾರ್ ಅಕಾಡೆಮಿಯಿಂದ ನಾವು KPSC ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಬ್ಯಾಚ್ 2 ನ ಲಾಂಚ್ ಮಾಡಿದ್ವಿ. ಈ ಟೆಸ್ಟ್ ಸೀರೀಸ್ ನ 14th ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಿದ್ವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನ್ಯೂ ಪ್ರಿಲಿಮ್ಸ್ ಡೇಟ್ 7 ಜುಲೈ ಇದೆ. ಸೊ ಅದಕ್ಕೋಸ್ಕರ 14th ಏಪ್ರಿಲ್ ಇಂದ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ನ ಲಾಂಚ್ ಮಾಡ್ತಾ ಇದೀವಿ. ಟೋಟಲ್ 21 ಫಿಲಿಮ್ಸ್ ಟೆಸ್ಟ್ ಇರುತ್ತೆ. ಈ 21 ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಅಲ್ಲಿ 17 ಸೆಕ್ಷನಲ್ ಟೆಸ್ಟ್ ಮತ್ತೆ 4 ಕಾಂಪ್ರಿಹೆನ್ಸಿವ್ ಟೆಸ್ಟ್ ಇರುತ್ತೆ. ಈ ಟೆಸ್ಟ್ ಬೋತ್ ಆಫ್ಲೈನ್ ಮತ್ತೆ ಆನ್ಲೈನ್ ಮೋಡಲ್ಲೂ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಆಫ್ಲೈನ್ ಆದ್ರೂ ತಗೋಬಹುದು, ಆನ್ಲೈನ್ ಆದ್ರೂ ತಗೋಬಹುದು. ಆಫ್ಲೈನ್ ಎಕ್ಸಾಮ್ಸ್ ಕ್ವೆಶ್ಚನ್ ಪೇಪರ್ OMR ಎಕ್ಸಾಮ್ ಅಟ್ಮಾಸ್ಫಿಯರ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಅಂಡ್ ಡೀಟೇಲ್ ಸಿನಾಪ್ಸಿಸ್ ಬೋತ್ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೂನ್ ಆಫ್ಟರ್ ದ ಎಕ್ಸಾಮ್, ಹಾಫ್ ಅನ್ ಅವರ್ ಆಫ್ಟರ್ ಕಂಪ್ಲೀಷನ್ ಆಫ್ ಎಕ್ಸಾಮು ನಿಮಗೆ ಸಿನಾಪ್ಸಿಸ್ ಕನ್ನಡ ಇಂಗ್ಲೀಷಲ್ಲಿ ಪ್ರೊವೈಡ್ ಮಾಡ್ತೀವಿ. ಅಂಡ್ ಎಕ್ಸ್ಕ್ಲೂಸಿವ್ ಪೇಪರ್ ಕರ್ನಾಟಕ ಬಡ್ಜೆಟ್ ಮತ್ತೆ ಎಕನಾಮಿಕ್ಸ್ ಅವರ ಮೇಲೆ 100 ಕ್ವೆಶನ್ಸ್ ಫುಲ್ ಲೆಂತ್ ಪೇಪರು ಕವರಿಂಗ್ ಬಡ್ಜೆಟ್ ಮತ್ತೆ ಎಕನಾಮಿಕ್ಸ್ ಅವೇ ಒಂದು ಪೇಪರ್ ಇರುತ್ತೆ. ಓಕೆ, ಸೊ ಕಂಪ್ಲೀಟ್ 21 ಟೆಸ್ಟ್ ಶೆಡ್ಯೂಲ್, ಟೆಸ್ಟ್ ಡೇಟ್ ಮತ್ತೆ ಸಬ್ಜೆಕ್ಟ್, ಸಿಲೆಬಸ್ ಇದನ್ನ ಡೀಟೈಲ್ಡ್ ಸಿಲೆಬಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಜಸ್ಟ್ ಬ್ರೀಫ್ ಅಬೌಟ್ ಟೆಸ್ಟ್ ಸೀರೀಸ್ ನಾವು ಕ್ವೆಶನ್ ಪೇಪರ್ ಮಾಡುವಾಗ, ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಓಕೆ, ಈ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂದ್ರೆ ಬೋತ್ KPSC KS ಗೆಜೆಟೆಡ್ ಮತ್ತೆ UPSC ಅಲ್ಲಿ ಕೇಳಿರುವಂಥದ್ದು ಮತ್ತೆ ಅದರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಬೇರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಏನಿದೆ ಈ ಎಲ್ಲಾ ಕ್ವೆಶನ್ಸ್ ನ ರೆಫರ್ ಮಾಡಿ ನಾವು ಕ್ವೆಶನ್ಸ್ ನ ಫ್ರೇಮ್ ಮಾಡಿದೀವಿ. ಅಂಡ್ ಆಲ್ಸೋ ಈ ಓವರ್ ಆಲ್ ಟೆಸ್ಟ್ ಸೀರೀಸ್ ನ ಡಿಸೈನ್ ಮಾಡಿರೋದು ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಸ್, ಕೋರ್ ಸಬ್ಜೆಕ್ಟ್ಸ್ ಪೊಲಿಟಿ, ಜಿಯೋಗ್ರಫಿ, ಎಕನಾಮಿ, ಎನ್ವಿರಾನ್ಮೆಂಟ್, ಜಿಯೋಗ್ರಫಿ ಇದೇನಿದೆ ಎಲ್ಲಾ ಟಾಪಿಕ್ಸ್ ಸ್ಟಾರ್ಟಿಂಗ್ ಫ್ರಮ್ ಇನಿಷಿಯಲ್ ಏನ್ ಟಾಪಿಕ್ಸ್ ಇದೆ ಅಲ್ಲಿಂದ ಎಂಡ್ ತನಕ ಎಲ್ಲಾ ಟಾಪಿಕ್ಸ್ ಅಲ್ಲೂ ಟಚ್ ಮಾಡಿದೀವಿ ಕ್ವೆಶನ್ಸ್. ಸೊ ದಟ್ ನಿಮ್ಗೆ ರಿವಿಷನ್ ಆಗ್ಬೇಕು, ಯಾವ್ಯಾವ ಟಾಪಿಕ್ಸ್ ಅಲ್ಲಿ ಯಾವ್ಯಾವ ಏರಿಯಾ ಇಂಪಾರ್ಟೆಂಟ್ ಇದೆ ಅದು ಗೊತ್ತಾಗ್ಲಿ ಅಂತ. ಓಕೆ, ಸೊ ಕಮಿಂಗ್ ಟು ಟೆಸ್ಟ್ 1, ಏನ್ಷಿಯಂಟ್ ಅಂಡ್ ಮೆಡಿವಲ್ ಹಿಸ್ಟ್ರಿ. ಸೊ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಪೀರಿಯಡ್, ಬುದ್ಧಿಸಮ್, ಜೈನಿಸಮ್, ಮೌರ್ಯನ್, ಗುಪ್ತಾ ಮತ್ತೆ ಸಂಗಮ ಪೀರಿಯಡ್. ಸೊ ಇದು ಕಂಪ್ಲೀಟ್ ಏನ್ಷಿಯಂಟ್ ಪ್ಲಸ್ ಮೆಡಿವಲ್ ಹಿಸ್ಟ್ರಿ, ರಾಜ್ಪುತಾಸ್, ಚೋಳಾಸ್, ಡೆಲ್ಲಿ ಸುಲ್ತಾನೇಟ್ಸ್, ಮೊಘಲ್ಸ್. ಇಲ್ಲಿ ನಾವು ವಿಜಯನಗರ ಮತ್ತೆ ಬಹಮನೀಸ್ ನ ಕವರ್ ಮಾಡಿಲ್ಲ, ಅದನ್ನ ಕರ್ನಾಟಕ ಹಿಸ್ಟ್ರಿಯಲ್ಲಿ ಕವರ್ ಮಾಡ್ತೀವಿ. ಸೆಕೆಂಡ್ ಟೆಸ್ಟ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಬ್ರಿಟಿಷ್ ಎಕ್ಸ್ಪಾನ್ಷನ್, ಓಕೆ, ದೆನ್ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಮೂವ್ಮೆಂಟ್, ಫಾರ್ಮೇಶನ್ ಆಫ್ INC, ಗಾಂಧಿಯನ್ ಎರಾ, ಅರೈವಲ್ ಆಫ್ ಗಾಂಧಿ, ದೆನ್ ಫಾರ್ಮೇಶನ್ ಆಫ್ INC, ದೆನ್ ಟುವರ್ಡ್ಸ್ ಇಂಡಿಪೆಂಡೆನ್ಸ್. ಓಕೆ, ಕಂಪ್ಲೀಟ್ ಇವೆಂಟ್ಸ್ ಒಂದು ಕ್ರೋನಾಲಜಿಯಲ್ಲಿ ಕವರ್ ಮಾಡಿದ್ವಿ. ಇಂಡಿಯನ್ ಪಾಲಿಟಿ ಟೆಸ್ಟ್ 3 ಅಂಡ್ ಟೆಸ್ಟ್ 4. ಸೊ ಈ ಇಂಡಿಯನ್ ಪಾಲಿಟಿನ ನಾವು 2 ಟೆಸ್ಟ್ ಪೇಪರ್ ಆಗಿ ಡಿವೈಡ್ ಮಾಡಿದ್ವಿ. ಫಸ್ಟ್ನೇ ಟೆಸ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೆವಲಪ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ದೆನ್ ಫಸ್ಟ್ ಮೀಟಿಂಗ್, ದೆನ್ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲೆಂತಿಯಸ್ಟ್ ಅಂಡ್ ಫಾರ್ಮೇಶನ್ ಕಮಿಟೀಸ್, ದೆನ್ ಪ್ರಿಯಾಂಬಲ್. ಓಕೆ, ಇದು ಇಂಪಾರ್ಟೆಂಟ್, ಈವನ್ ಫಾರ್ ಮೈನ್ಸ್ ಆಲ್ಸೋ ಇದು ಇಂಪಾರ್ಟೆಂಟ್. ದೆನ್ ಯೂನಿಯನ್ ಅಂಡ್ ಟೆರಿಟರೀಸ್, ಸಿಟಿಸನ್ಶಿಪ್, ಫಂಡಮೆಂಟಲ್ ರೈಟ್ಸ್, DPSPs, ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಅಂಡ್ ಟಿಲ್ ಪ್ರೆಸಿಡೆಂಟ್ ಬರೋ ತನಕ ಫಸ್ಟ್ ಪೇಪರ್ ಕವರ್ ಆಗುತ್ತೆ. ಪೇಪರ್ 2 ದಟ್ ಇಸ್ ಪೊಲಿಟಿ 2 ಅಂಡ್ ಟೆಸ್ಟ್ 4 ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಫ್ರಮ್ ಪ್ರೆಸಿಡೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಪ್ರೆಸಿಡೆಂಟ್ ಚಾಪ್ಟರ್. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನಾಲಿಸಿಸ್ ಮಾಡಿದ್ರು. ಕೆಲವು ಏರಿಯಾಸ್ ಲೈಕ್ ಫಂಡಮೆಂಟಲ್ ರೈಟ್ಸ್, DPSPs, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ. ಸೊ ಇದ್ರ ಮೇಲೆ ಕೆಲವು ಬೇಸ್ಡ್ ಆನ್ ಇಂಪಾರ್ಟೆನ್ಸ್ ಈವನ್ ಕ್ವೆಶನ್ಸ್, ನಂಬರ್ ಆಫ್ ಕ್ವೆಶನ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅಂಡ್ ಆಲ್ಸೋ ಎಲ್ಲಾ ಟಾಪಿಕ್ಸ್ ಕವರ್ ಮಾಡಿದ್ವಿ. ಓಕೆ, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಇಂಡಿಯನ್ ಪಾರ್ಲಿಮೆಂಟ್, ಜುಡಿಷಿಯರಿ ಸಿಸ್ಟಮ್, ಬೋತ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್, ದೆನ್ ಗವರ್ನರ್, ಕಮಿಂಗ್ ಟು ಸ್ಟೇಟ್ ಗವರ್ನರ್, ಸ್ಟೇಟ್ ಗವರ್ಮೆಂಟ್ that includes chief minister, council of ministers, then state legislature, local governance. ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಲೋಕಲ್ ಗವರ್ನೆನ್ಸ್ ಎಸ್ಪೆಷಲಿ ಪಂಚಾಯತ್ ರಾಜ್ ಏನಿದೆ ಅದ್ರ ಮೇಲೆ ಕ್ವೆಶನ್ಸ್ ಬರ್ತಾ ಇದೆ. ಸೊ ಪಂಚಾಯತ್ ರಾಜ್, ಲೋಕಲ್ ಗವರ್ನೆನ್ಸ್, ದೆನ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ದೆನ್ ಅದರ್ ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್ಸ್ ದಟ್ ಇಸ್ ಎಲೆಕ್ಷನ್ಸ್, ದೆನ್ ಪೊಲಿಟಿಕಲ್ ಡೈನಾಮಿಕ್ಸ್. ಓಕೆ, ಸೊ ಈ ವರ್ಷ ಎಲೆಕ್ಷನ್ಸ್ ಇರೋದ್ರಿಂದ ಹೈ ಚಾನ್ಸಸ್ ಆಫ್ ಕ್ವೆಶನ್ಸ್ ಬೇಸ್ಡ್ ಆನ್ ಎಲೆಕ್ಷನ್, ಎಲೆಕ್ಟ್ರಲ್ ರಿಫಾರ್ಮ್ಸ್, ಎಲೆಕ್ಷನ್ ಕಮಿಷನ್ ಮೇಲೆ. ನೆಕ್ಸ್ಟ್
test number 5 and test number 6, physical geography and Indian geography. Okay, basic concepts: earth, interior of earth, atmosphere, lithosphere, hydrosphere, ಇದೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ನಮಗೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕವರ್ ಆಗುತ್ತೆ. ಅದಾದ್ಮೇಲೆ ಕಮಿಂಗ್ ಟು ಇಂಡಿಯನ್ ಜಿಯೋಗ್ರಫಿ, ಫಿಸಿಯೋಗ್ರಫಿ, ಕ್ಲೈಮೇಟ್ ಆಫ್ ಇಂಡಿಯಾ, ಸಾಯಿಲ್ಸ್, ರಿವರ್ ಅಂಡ್ ಡ್ರೈನೇಜ್ ಸಿಸ್ಟಮ್, ಮಿನರಲ್ ಅಂಡ್ ಅಗ್ರಿಕಲ್ಚರ್, ಇದಿಷ್ಟು ಕಂಪ್ಲೀಟ್ ಜಿಯೋಗ್ರಫಿ ಕವರ್ ಆಗುತ್ತೆ. ದೆನ್ ಟೆಸ್ಟ್ ನಂಬರ್ 7 and 8, ಇಲ್ಲಿ ಆಫ್ಟರ್ ಜಿಯೋಗ್ರಫಿ ವಿ ಆರ್ ಗೋಯಿಂಗ್ ವಿತ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಸೊ ಸ್ವಲ್ಪ ಕನೆಕ್ಟಿವಿಟಿ ಇರುತ್ತೆ ಮತ್ತು ಕಂಟಿನ್ಯೂಟಿ ಇರುತ್ತೆ ಅಂತ. ದೆನ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿನ 2 ಪೇಪರ್ ಆಗಿ ಡಿವೈಡ್ ಮಾಡಿದ್ವಿ. ವೆರಿ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಅದೆಲ್ಲ ಪೇಪರ್ 1 ಅಲ್ಲಿ ಕವರ್ ಆಗಿರುತ್ತೆ. ಆರಿಜಿನ್ ಆಫ್ ಲೈಫ್, ಇಕೋಸಿಸ್ಟಮ್, ಲೇಯರ್ಸ್, ನ್ಯೂಟ್ರಿಯೆಂಟ್ ಸೈಕಲ್ಸ್, ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್, ಈ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಪೇಪರ್ 1 ಅಲ್ಲಿ ಕವರ್ ಆಗಿರುತ್ತೆ. ಪೇಪರ್ 2 ಅಲ್ಲಿ, ದಟ್ ಇಸ್ ಟೆಸ್ಟ್ 8 ಅಲ್ಲಿ, ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಓಕೆ, ಮೇನ್ಲಿ ಪೊಲ್ಯೂಷನ್ಸ್, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್, ಎನ್ವಿರಾನ್ಮೆಂಟಲ್ ಆಕ್ಟ್ಸ್ ಮತ್ತು ಸ್ಕೀಮ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇಲ್ಲಿ ಏನಾಗುತ್ತೆ, ಇದು ಸ್ವಲ್ಪ ಡೈನಾಮಿಕ್ ಆಗುತ್ತೆ. ಆಲ್ಸೋ ಕರೆಂಟ್ ಅಫೇರ್ಸ್ ಮೇಲೆ ತುಂಬಾ ಫೋಕಸ್ ಆಗುತ್ತೆ. ಇತ್ತೀಚೆಗೆ ಆಗಿರುವಂಥ ಡೆವಲಪ್ಮೆಂಟ್, ಕ್ಲೈಮೇಟ್ ಚೇಂಜ್ ಮೀಟ್ಸ್ ಮತ್ತು ಅದರ ಔಟ್ಕಮ್ಸು, ಇಲ್ಲಿ ಅಗ್ರಿಮೆಂಟ್ಸು, ಇವೆಲ್ಲ ಸ್ವಲ್ಪ ಡೈನಾಮಿಕ್ ಪಾರ್ಟ್ ಇರುತ್ತೆ. ಅದಕ್ಕೆ ಅದನ್ನ ಕಂಪ್ಲೀಟ್ ಆಗಿ ಪೇಪರ್ 2 ಅಲ್ಲಿ ಕವರ್ ಮಾಡಿದ್ವಿ. ದೆನ್ ನೆಕ್ಸ್ಟ್ ಟೆಸ್ಟ್ ನಂಬರ್ 9 and 10. ಓಕೆ, ಸೊ ಈಗ ನಾವು ಫಸ್ಟ್ ಇನಿಷಿಯಲ್ ಹಿಸ್ಟ್ರಿ ಕವರ್ ಮಾಡಿದ್ವಿ, ಪೊಲಿಟಿ ಕವರ್ ಆಯಿತು, ದೆನ್ ಜಿಯೋಗ್ರಫಿ ಕವರ್ ಆಯಿತು, ಎನ್ವಿರಾನ್ಮೆಂಟ್, ಎಕಾಲಜಿ. ನೆಕ್ಸ್ಟ್ ಕೋರ್ ಸಬ್ಜೆಕ್ಟ್ಸು ಇಂಡಿಯನ್ ಎಕಾನಮಿ. ಸೊ ಅಗೈನ್ ಎಕಾನಮಿ ವಿ ಡಿವೈಡೆಡ್ ಇಟ್ ಟು 2 ಪೇಪರ್. ಪೇಪರ್ 1 ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ಎಕನಾಮಿಕ್ ಗ್ರೋತ್, ಡೆವಲಪ್ಮೆಂಟ್, ಡಿಫರೆಂಟ್ ಪ್ಯಾಟರ್ನ್ಸು, ದೆನ್ ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಷನ್, ನ್ಯಾಷನಲ್ ಇನ್ಕಮ್ ಮೇಲೆ ಪರ್ ಕ್ಯಾಪಿಟಾ, ಡಿಫರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಇಲ್ಲಿ ಕವರ್ ಮಾಡಿದ್ವಿ. ದೆನ್ ಮಾನಿಟರಿ ಪಾಲಿಸೀಸ್, ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್, ಫಿಸ್ಕಲ್ ಪಾಲಿಸಿ, ಟ್ಯಾಕ್ಸೇಷನ್, ದೆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ದೆನ್ ಪೇಪರ್ 2 ಅಲ್ಲಿ ಫ್ಯೂ ಟಾಪಿಕ್ಸ್ ಆನ್ ದಿಸ್, ಪ್ಲಸ್ ಇಂಟರ್ನ್ಯಾಷನಲ್ ಟ್ರೇಡ್ ರಿಲೇಟೆಡ್, ಎಕ್ಸ್ಪೋರ್ಟ್, ಇಂಪೋರ್ಟ್, ದೆನ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿಯಲ್ ಸೆಕ್ಟರ್, ಪಾವರ್ಟಿ, ಇದು ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಕ್ವೆಶನ್ಸ್ ಬರ್ತಾ ಇದೆ. ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ರೀಸೆಂಟ್ ಆಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಬಂದಿತ್ತು, ಈಗ 5th ಬಂದಿದೆ. ಸೊ ಇವೆಲ್ಲ ಯಾವ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಎಸ್ಪೆಷಲಿ ಕರೆಂಟ್ ಅಫೇರ್ಸ್, ಅದನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ದೆನ್ ನೀತಿ ಆಯೋಗ್, ಸೆಬಿ, ನೀತಿ ಆಯೋಗ್ ತುಂಬಾ ಇಂಪಾರ್ಟೆಂಟ್, ನೀತಿ ಆಯೋಗ್ ರಿಪೋರ್ಟ್ಸು, ರ್ಯಾಂಕಿಂಗ್ಸು ಏನಿದೆ ಅದೆಲ್ಲ. ದೆನ್ ಇಂಡಿಯನ್ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ, ಲಾಸ್ಟ್ ಇಯರ್ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ. ಈ ವರ್ಷ ಎಕನಾಮಿಕ್ ಸರ್ವೆ ಬಂದಿಲ್ಲ ಅಂಡ್ ಇಂಟರಿಮ್ ಬಡ್ಜೆಟ್ ಇರೋದ್ರಿಂದ ಲಾಸ್ಟ್ ಇಯರ್ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಬಂದಿರೋ ಕೆಲವು ಕ್ವಶನ್ಸ್ ನ ಇಲ್ಲಿ ಕವರ್ ಮಾಡಿದ್ವಿ. ನೆಕ್ಸ್ಟ್ ಟೆಸ್ಟ್ ನಂಬರ್ 11, ಜನರಲ್ ಮೆಂಟಲ್ ಅಬಿಲಿಟಿ. ಇಲ್ಲಿ ನಾವು 2 ಜನರಲ್ ಮೆಂಟಲ್ ಅಬಿಲಿಟಿ, ಸೊ 2 ಟೆಸ್ಟ್ ಇಟ್ಟಿದ್ದೀವಿ. 2 ಟೆಸ್ಟ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, ನಮ್ ಬೇಸಿಕ್ ಐಡಿಯಾ ಏನು ಅಂದ್ರೆ, GMA 2 ಟೆಸ್ಟ್ ಅಲ್ಲೂ ಕಂಪ್ಲೀಟ್ ಸಿಲೆಬಸ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಡಾಟಾ ಇಂಟರ್ಪ್ರಿಟೇಷನ್, ಇದರಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಏನಿದೆ ಎಲ್ಲಾ ಟಾಪಿಕ್ಸ್ನು ಕವರ್ ಮಾಡಿದ್ವಿ. ಸೊ ದಟ್ 1 ಪೇಪರ್ ಅಲ್ಲಿ ನೀವು ಈ GMA ಟೆಸ್ಟ್ 11 ಅಟೆಂಪ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ರೀಸನಿಂಗ್ ಅಲ್ಲೇ ಮಿಸ್ಸಿಂಗ್ ನಂಬರ್ಸು ಅಥವಾ ಕ್ಲಾಕ್ ಅಂಡ್ ಕ್ಯಾಲೆಂಡರ್, ಇಲ್ಲಿ ನೀವು ಕ್ವೆಶನ್ಸ್ ರಾಂಗ್ ಆಗ್ತಾ ಇದೆ ಅಂದ್ರೆ, ಸೊ ಈ ಏರಿಯಾಸ್ನ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ವರ್ಕೌಟ್ ಮಾಡಿದ್ರೆ ನೆಕ್ಸ್ಟ್ ಟೆಸ್ಟ್ ಇಲ್ಲಿ ಒಂದು ಇಂಟರ್ವೆಲ್ ಇದೆ. ಓಕೆ, ಆ ಟೆಸ್ಟ್ ಬರೆಯುವಾಗ ಯಾವ್ಯಾವ ಏರಿಯಾಸ್ ನೀವು ವೀಕ್ ಏರಿಯಾಸ್ ಅಂತ ನೋಡ್ಬಿಟ್ಟು ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಆ ಟೆಸ್ಟ್ ನ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಇಂಟರ್ವೆಲ್ ಗ್ಯಾಪ್ ಕೊಟ್ಟಿದ್ದೀವಿ. ಟೆಸ್ಟ್ 12 ಇಲ್ಲಿ ಪೇಪರ್ 1 ಅಲ್ಲಿ, ಫಿಲಿಮ್ಸ್ ಪೇಪರ್ 1 ಅಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಅಂತ ಏನಿದೆ ಅದು ಮೇನ್ಲಿ ಕರೆಂಟ್ ಅಫೇರ್ಸ್, ನ್ಯೂಸ್ ಪೇಪರ್ ಬಂದಿರೋ ಅಂಥದ್ದು. ಓಕೆ, ಸೊ ಇಲ್ಲಿ ಆಂಬಿಗ್ವಿಟಿ ಇದೆ, ಕರೆಂಟ್ ಅಫೇರ್ಸ್ ಎಲ್ಲಿಂದ ಓದಬೇಕು ಅಂತ. ಕ್ವೆಶನ್ಸು 2 years ಬ್ಯಾಕ್ ಇಂದನೂ ಬರ್ಬೋದು, 3 years ಬ್ಯಾಕ್ ಇಂದನೂ ಬರ್ಬೋದು. ಬಟ್ ಇನ್ ಜನರಲಿ ಲಾಸ್ಟ್ 2023 ಜಾನ್ವರಿಯಿಂದ ಕವರ್ ಮಾಡಲೇಬೇಕು. 2023 ಜಾನ್ವರಿ ಟಿಲ್ ಈಗ ಜುಲೈ ಅಂತ ಹೇಳಿಯಾರಲ್ವಾ, ಅಟ್ಲೀಸ್ಟ್ ಮೇ ತನಕನಾದ್ರೂ ನಾವು ಕರೆಂಟ್ ಅಫೇರ್ಸ್ ಕವರ್ ಮಾಡ್ಬೋದು. ದೆನ್ ತುಂಬಾ ಇಂಪಾರ್ಟೆಂಟು ಕರ್ನಾಟಕ ಬಡ್ಜೆಟ್ ಮತ್ತೆ ಎಕನಾಮಿಕ್ಸ್ ಅವರ್, GS2 ಅಲ್ಲಿ ಫಸ್ಟ್ ಸೆಕ್ಷನ್ ಇರೋದೆ ಇದ್ರ ಬೇಸಿಸ್ ಮೇಲೆ. ಇದಕ್ಕೆ ವೆಯ್ಟೇಜು ಜಾಸ್ತಿ ಇದೆ ಅಲ್ವಾ. ಇದಕ್ಕೆ ಇಲ್ಲಿ ಕರ್ನಾಟಕ ಬಡ್ಜೆಟ್ ಅಲ್ಲಿ ಬರುವಂತ ಸ್ಕೀಮ್ಸು, ಪ್ರೋಗ್ರಾಮ್ಸ್, ಸ್ಟ್ಯಾಟಿಸ್,
ಸ್ಟ್ಯಾಟ್ಸ್ ಅಲ್ಲಿ ಏನು ಅಂದ್ರೆ ಬಡ್ಜೆಟ್ ಸೈಜು, ಫಿಸಿಕಲ್ ಡೆಫಿಸಿಟ್, ಡಿಫ್ರೆಂಟ್ ಮಿನಿಸ್ಟ್ರೀಸ್ಗೆ ಅಲಾಟ್ ಮಾಡಿರುವಂತ ಫಂಡ್ಸ್ ಇದ್ರ ಮೇಲೆಲ್ಲ ಬರ್ತಾ ಹೋಗುತ್ತೆ. ಸೊ ಎಕ್ಸಾಸ್ಟಿವ್ ಆಗಿ ಬಡ್ಜೆಟ್ ಮತ್ತೆ ಎಕನಾಮಿಕ್ಸ್ ಅವೇ ನಾವು ಕವರ್ ಮಾಡಿದ್ವಿ. ಚಾಪ್ಟರ್ ಈವನ್ ಬಡ್ಜೆಟ್ ಆಗ್ಲಿನ ಏನ್ ಸ್ಕೀಮ್ಸ್ ಅನೌನ್ಸ್ ಮಾಡಿರಿ, ಯಾವ ತರ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು, ಇದೆಲ್ಲ ಮಾಡಿದ್ವಿ. ಸೊ ನಿಮ್ಗೆಲ್ಲ ನಾವು ರಾಜ್ಕುಮಾರ್ ಅಕಾಡೆಮಿ ಯೂಟ್ಯೂಬ್ಗೆ ಹೋದ್ರೆ, ಸೊ ಫಾರ್ ಎಕ್ಸಾಂಪಲ್ 3 weeks ಬ್ಯಾಕ್ KPSC KS 2024 ಕರ್ನಾಟಕ ಬಡ್ಜೆಟ್ ಪಾರ್ಟ್ 1 ಸೆಷನ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅಲ್ಲಿ ಡೀಟೈಲ್ ಡಿಸ್ಕಷನ್ ಅನಾಲಿಸಿಸ್ ಮಾಡಿದ್ವಿ. ದೆನ್ ಪಾರ್ಟ್ 2 ಸೇಮ್ ಕರ್ನಾಟಕ ಬಡ್ಜೆಟ್. ಅದಾದ್ಮೇಲೆ ಯೂನಿಯನ್ ಬಡ್ಜೆಟ್ ಲಾಸ್ಟ್ ಇಯರ್, ಯಾಕಂದ್ರೆ ಈ ವರ್ಷ ಇಂಟರಿಮ್ ಬಡ್ಜೆಟ್ ಇರೋದ್ರಿಂದ ಲಾಸ್ಟ್ ಇಯರ್ ಇವು 3 ವಿಡಿಯೋ ಇದೆ. ನೀವು ಅದನ್ನು ಒಂದ್ಸತಿ ನೋಡಿದ್ರೆ, ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಅಂಡ್ ಇದರಲ್ಲಿ ಎಕನಾಮಿಕ್ಸ್ ಅವೇ, ಕರ್ನಾಟಕ ಎಕನಾಮಿಕ್ಸ್ ಅವೇ ಪ್ರಿಲಿಮ್ಸ್ ಮೇನ್ಸ್ಗೆ 2 ಇಂಪಾರ್ಟೆಂಟು. ಇದರಲ್ಲೂ ಅಷ್ಟೇ ಪ್ರತಿ ಚಾಪ್ಟರ್ಲು ಒರಿಜಿನಲ್ ಎಕನಾಮಿಕ್ಸ್ ಅವನ್ನ ಇಟ್ಕೊಂಡ್ಬಿಟ್ಟು ನಾವು ಒಂದ್ಸತಿ ಅದನ್ನ ಅನಲೈಸ್ ಮಾಡಿ ಯಾವ ತರ ಕ್ವಶನ್ಸ್ ಬರ್ಬೋದು ಅದ್ರ ಮೇಲೆ ಕ್ವಶನ್ಸ್ ಮಾಡಿದ್ವಿ. 100 ಕ್ವಶನ್ಸ್ ಕಂಪ್ಲೀಟ್ ಒಂದು ಪೇಪರ್ ಇರುತ್ತೆ. ಟೆಸ್ಟ್ 12 ಆಲ್ಸೋ ಫುಲ್ ಲೆಂತ್ ಪೇಪರ್ ಅಲ್ಲಿ GS2 ಈ ಎಕನಾಮಿಕ್ಸ್ ಬಡ್ಜೆಟ್ ನ ಕವರ್ ಮಾಡಿದ್ವಿ. ನೆಕ್ಸ್ಟ್ ಟೆಸ್ಟ್ 14 ಜನರಲ್ ಸೈನ್ಸ್. ಓಕೆ, ಸೊ ಜನರಲ್ ಸೈನ್ಸ್ ಅಲ್ಲಿ ವೆರಿ ಬೇಸಿಕ್ಸ್, ಫಿಸಿಕ್ಸ್ ಅಲ್ಲಿ ಆಪ್ಟಿಕ್ಸ್ ಮತ್ತೆ ಅದರ ಅಪ್ಲಿಕೇಶನ್ಸ್ ಜಾಸ್ತಿ ಕೇಳ್ತಾರೆ. ಓಕೆ, ದೆನ್ ಕೆಮಿಸ್ಟ್ರಿ, ದೆನ್ ಇಲ್ಲಿ ಕೆಮಿಸ್ಟ್ರಿಲಿ ಡೇ ಟು ಡೇ ಲೈಫ್ ಅಬ್ಸರ್ವೇಷನ್ಸ್. ದೆನ್ ಬಯಾಲಜಿಯಲ್ಲಿ ಸ್ವಲ್ಪ ಕ್ವೆಶನ್ಸ್ ಕಂಪೇರಿಂಗ್ ಜನರಲ್ ಸೈನ್ಸ್ ಅಲ್ಲಿ ಇಲ್ಲೇ ಸ್ವಲ್ಪ ಕ್ವೆಶನ್ಸ್ ಜಾಸ್ತಿ ಬರ್ತದೆ. ಎಸ್ಪೆಷಲಿ ಅನಿಮಲ್ ಸೆಲ್, ಪ್ಲಾಂಟ್ ಸೆಲ್, ಡಿಫ್ರೆನ್ಸಿಯೇಷನ್ಸ್ ಅಂಡ್ ಡಿಫ್ರೆಂಟ್ ಆರ್ಗನ್ಸ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್. ದೆನ್ ವಿಟಮಿನ್ ಡೆಫಿಷಿಯನ್ಸಿ, ಡಿಸೀಸಸ್ ಇದೆಲ್ಲ ಬರ್ತದೆ. ದೆನ್ ಟೆಸ್ಟ್ 15 ಈ ಜನರಲ್ ಸೈನ್ಸ್ ಮತ್ತೆ SNT GS2 ಅಲ್ಲಿ ಬರುವಂತ ಟಾಪಿಕ್ಸ್. ಸೊ ಈ ಇನಿಷಿಯಲ್ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಇನಿಷಿಯಲ್ ಟೆಸ್ಟ್ ಎಲ್ಲ GS1 ಅಲ್ಲಿ ಕವರ್ ಮಾಡಿದ್ವಿ, ಕೋರ್ ಸಬ್ಜೆಕ್ಟ್ಸ್. ಅದಾದ್ಮೇಲೆ GS2 ಟೇಕಪ್ ಮಾಡಿದ್ವಿ. ಓಕೆ, ಟೆಸ್ಟ್ 15 ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಇಲ್ಲಿ ಮೇನ್ ಏರಿಯಾಸ್ ಸ್ಪೇಸ್ ಟೆಕ್ನಾಲಜಿ, ಕಂಪ್ಯೂಟರ್ಸ್ ಮತ್ತೆ ಡಿಫೆನ್ಸ್. ಓಕೆ, ಈವನ್ ಮೇನ್ಸ್ ಅಲ್ಲೂ ಅಷ್ಟೇ ಇದೇ ಟಾಪಿಕ್ಸ್ ಮೇಲೆ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಮೇನ್ಲಿ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಆಗಿರುತ್ತೆ, ಕೆಲವು ಮಾತ್ರ ಸ್ಟ್ಯಾಟಿಕ್ ಏರಿಯಾ ಇರುತ್ತೆ. 2 ಕಾಂಬಿನೇಷನ್ ಅಲ್ಲಿ ಕ್ವೆಶನ್ ಪೇಪರ್ ಮಾಡಿದ್ವಿ. ಓಕೆ, ಟೆಸ್ಟ್ 16 ಅವಾಗಲೇ ನಾನು ಡಿಸ್ಕಸ್ ಮಾಡಿದೆ, ಜನರಲ್ ಮೆಂಟಲ್ ಅಬಿಲಿಟಿ ಫುಲ್ ಲೆಂತ್ ಇರುತ್ತೆ. ಸೊ ಅಲ್ಲಿ ನೀವು ಒಂದ್ಸತಿ ಅಟೆಂಪ್ಟ್ ಮಾಡಿದ್ಮೇಲೆ ನಿಮ್ಗೆ ಏರಿಯಾಸ್ ಗೊತ್ತಾಗ್ತಾ ಹೋಗುತ್ತೆ. ಯಾವ್ದಾದ್ರು ಏರಿಯಾಸ್ ಅಲ್ಲಿ ನೀವು ವೀಕ್ ಇದೀರಾ, ಕ್ಲಾಕ್ ಅಂಡ್ ಕ್ಯಾಲೆಂಡರ್ ಈ ತರ ಐಡೆಂಟಿಫೈ ಮಾಡಿರ್ತಿಲ್ಲ, ಅದ್ರ ಮೇಲೆ ವರ್ಕೌಟ್ ಮಾಡಿ ಇನ್ನೂ ಒಂದ್ಸತಿ ನೀವು GMA ಟೆಸ್ಟ್ ಬರ್ಬಿಟ್ಟು, ಸೊ ದಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನನ್ ರೆಕ್ಟಿಫೈ ಆಗಿದ್ರೇನೋ ಇಲ್ಲ ಎರರ್ಸ್ ಅಂತ. ಅದ್ರ ಮೇಲೆ ನಾವು ಸ್ಕೋರ್ನ ಇನ್ಕ್ರೀಸ್ ಮಾಡ್ಬೋದು. ಇದು ಅಷ್ಟೇ, ಈ ಏರಿಯಾ GMA ಏನಿದೆ ಅಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಟೆಸ್ಟ್ 17 ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ. ಓಕೆ, ಇಲ್ಲಿ 2 ಟಾಪಿಕ್ಸ್ ನ ಕವರ್ ಮಾಡಿದ್ವಿ, ಇನ್ಕ್ಲೂಡ್ ಮಾಡಿದ್ವಿ. ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಕದಂಬಾಸ್ ಟು ಹೊಯ್ಸಳಾಸ್, ವಿಜಯನಗರ ಎಂಪೈರ್ ಅಂಡ್ ಬಹಮನಿ ಸುಲ್ತಾನ್ ಅಂಡ್ ಒಡೆಯರ್ಸ್. ಇಲ್ಲಿ ಒಡೆಯರ್ಸ್, ಮೈಸೂರು ರೂಲ್ ಬಂದಾಗ ಒಡೆಯರ್ಸ್, ಹೈದರ್ ಅಲಿ, ದೆನ್ ಕಮಿಷನರ್ ರೂಲ್, ದಿವಾನ್ ರೂಲ್, ಫೈನಲಿ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್. ಕರ್ನಾಟಕ ಜಿಯೋಗ್ರಫಿ, ಫಿಸಿಯೋಗ್ರಫಿ, ಕ್ಲೈಮೇಟ್, ರಿವರ್ ಬೇಸಿನ್ಸ್, ಸಾಯಿಲ್ಸ್ ಅಂಡ್ ಅಗ್ರಿ. ಇಲ್ಲಿ ಮೋಸ್ಟ್ಲಿ ಫ್ಯಾಕ್ಚುಯಲ್ ಬರುತ್ತೆ. ಸೊ ರಿವರ್, ವಾಟರ್ ಫಾಲ್, ಯಾವ ರಿವರ್ ಮೇಲಿದೆ, ಹಿಲ್ ಸ್ಟೇಷನ್ಸ್, ಯಾವ್ದು ಹೈಯೆಸ್ಟ್ ಪೀಕ್, ಈ ತರದ್ದು ಇಲ್ಲಿ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಬರುತ್ತೆ. ಓಕೆ, ಅದು ಕಂಪ್ಲೀಟ್ 17 ಟೆಸ್ಟ್ ಆದ್ಮೇಲೆ 4 ಕಾಂಪ್ರಿಹೆನ್ಸಿವ್ ಟೆಸ್ಟ್ ಇರುತ್ತೆ. ಓಕೆ, ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ನಾವು ಕ್ವೆಶನ್ ಪೇಪರ್ಸ್ ಯಾವ ತರ ಇರುತ್ತೆ ಅಂತ, ದಿಸ್ ಇಸ್ ಅ ಸ್ಯಾಂಪಲ್, ಕ್ವೆಶನ್ ಪೇಪರ್ ಸ್ಯಾಂಪಲ್. ಓಕೆ, ಆಫ್ಲೈನ್ ಟೆಸ್ಟ್ ಸೀರೀಸ್ ಯಾರು ತಗೊಂತಾರಲ್ಲ. ಓಕೆ, ಸೊ ಒನ್ ಸೈಡು ಯೂಶಲಿ ಫಸ್ಟ್ ಕನ್ನಡ ಇರುತ್ತೆ. ಓಕೆ, ದೆನ್ ಅದರ್ ಸೈಡ್ ಇಂಗ್ಲಿಷ್ ಇರುತ್ತೆ. ಓಕೆ, ಸೊ ಇಲ್ಲಿ ಸ್ವಲ್ಪ ನಾವು ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, ಫ್ಯಾಕ್ಚುಯಲ್ KPSC ಅಂದ್ರೆ ಫ್ಯಾಕ್ಚುಯಲ್ ಕ್ವೆಶನ್ ಕೊಟ್ಬಿಡ್ತಾರೆ, ಡೈರೆಕ್ಟ್ 4 ಆಪ್ಷನ್ ಇರುತ್ತೆ, ಆನ್ಸರ್ ಮಾಡ್ತಾರೆ. ಸ್ಟೇಟ್ಮೆಂಟ್ಸ್ ಕೊಡೋದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಆ ಟಾಪಿಕ್ಸ್ ಮೇಲೆ ನೀವು ಸ್ಟೇಟ್ಮೆಂಟ್ಸ್ ಓದಿದಾಗ್ಲೇ ಎಷ್ಟೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಅಂಡ್ ಆಲ್ಸೋ ಕೆಲವೊಂದು ಟೈಮ್ ಫಾರ್ ಎಕ್ಸಾಂಪಲ್ ಇಲ್ಲಿ ಡೈರೆಕ್ಟ್ ನಾವು ಆಪ್ಷನ್ ಕೊಡಿ, ಕ್ವೆಶನ್ ಆಪ್ಷನ್, ಇಲ್ಲಿ ಕ್ವೆಶನ್ ಆಪ್ಷನ್. ಬಟ್ ಇದು ಕ್ವೆಶನ್ ಸ್ಟೇಟ್ಮೆಂಟ್ಸ್, ಕ್ವೆಶನ್ ಸ್ಟೇಟ್ಮೆಂಟ್ಸ್. ಸೊ 2 ಕಾಂಬಿನೇಷನ್ಸ್ ಇರುತ್ತೆ. ಸೊ ದಟ್ ನಿಮ್ಗೆ ಕ್ವೆಶನ್ಸ್ ಸ್ಟೇಟ್ಮೆಂಟ್ ವೈಸ್ ಬಂದ್ರೂ ಹೆಲ್ಪ್ ಆಗಬೇಕು ಅಥವಾ ಫ್ಯಾಕ್ಚುಯಲ್ ಬಂದ್ರೂ ಹೆಲ್ಪ್ ಆಗಬೇಕು ಅಂತ. ಸೊ ಅಂಡ್ OMRs ಈಗೆಲ್ಲ KPSC ಅಲ್ಲಿ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಎಲ್ಲ ಫಿಲ್ ಆಗಿ ಬರುತ್ತೆ. ಬಟ್ ಇಲ್ಲಿ ಆಸ್ ಆಫ್ ನೌ ವಿ ಆರ್ ಗಿವಿಂಗ್
OMR ವಿತ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ನೇಮ್ ಎಲ್ಲ ಹಾಕ್ತೀರಾ. ಸೇಮ್ ಇವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ, ಎಕ್ಸಾಮ್ ಅಲ್ಲಿ ಯಾವ ತರ ಸ್ಕ್ಯಾನ್ ಆಗಿ ರಿಸಲ್ಟ್ ಕೊಡ್ತಾರಲ್ಲ ಅದೇ ತರ ನಾವು ಇಲ್ಲಿ ನಿಮ್ಮ OMR ನ ಸ್ಕ್ಯಾನ್ ಮಾಡಿ ರಿಸಲ್ಟ್ಸ್ ಕೊಡ್ತೀವಿ. ಸೊ ಈ ರಿಸಲ್ಟ್ಸ್ ಅಲ್ಲಿ ಓವರ್ ಆಲ್ ನಂಬರ್ ಆಫ್ ಕ್ವಶನ್ಸ್ ಅಟೆಂಡೆಡ್, ನಂಬರ್ ಆಫ್ ಕ್ವಶನ್ಸ್ ರೈಟ್, number of questions wrong, number of questions left, total marks after negative, okay, ನಿಮ್ದು ರ್ಯಾಂಕಿಂಗ್ ಏನು, ದೆನ್ ಪರ್ಸೆಂಟೈಲ್ ಆಫ್ ಮಾರ್ಕ್ಸ್, ಇದಿಷ್ಟು ನಿಮಗೆ ರಿಸಲ್ಟ್ಸ್ ಅಲ್ಲಿ ಕೊಡ್ತೀವಿ. ಓಕೆ, ಅಂಡ್ ಸೊ ಈ ಟು ನೋ ಮೋರ್ ಅಬೌಟ್ ಟೆಸ್ಟ್ ಸೀರೀಸ್, ಈವನ್ ಕೆಲವು ನಮ್ಮ ಸ್ಟೂಡೆಂಟ್ಸ್ ಯಾರು ಟೆಸ್ಟ್ ಸೀರೀಸ್ ಬರ್ದಿದ್ದಾರೆ ಅವ್ರ ಹತ್ರನೂ ನೀವು ಕೇಳ್ಬೋದು ಫೀಡ್ಬ್ಯಾಕ್ ಯಾವ ಥರ ಇದೆ, ಕ್ವೆಶನ್ಸ್ ಯಾವ ಥರ ಸೆಟ್ ಮಾಡಿದ್ದಾರೆ ಆ್ಯಂಡ್ ಯಾವ ಥರ ಇದೆ ಫ್ಲೋ, ಅವ್ರಿಗೆ ಹೆಲ್ಪ್ಫುಲ್ ಆಗ್ತಾ ಇದೆ, ಯಾವ ಥರ ಹೆಲ್ಪ್ಫುಲ್ ಆಗ್ತಾ ಇದೆ ಅವ್ರ ಪ್ರಿಪ್ರೇಷನ್ಗೆ ಅಂತ. ಓಕೆ, ಸೊ ಇನ್ನು ಎಕ್ಸಾಮು 95 ಡೇಸ್ ಇದೆ. ಸೊ ಈ ಟೆಸ್ಟ್ ಸೀರೀಸ್ ನಾವೇನು ಟೈಮ್ ಟೇಬಲ್ ಕೊಟ್ಟಿದ್ದೀವಿ ಅದನ್ನ ಪ್ಲಸ್ ನಿಮ್ಮ ಪ್ರಿಪ್ರೇಷನ್ನ ಸಿಂಕ್ ಮಾಡ್ಕೊಂಡ್ಬಿಟ್ಟು ರಿವೈಸ್ ಮಾಡ್ತಾ ಟೆಸ್ಟ್ ಬರಿತಾ ಆ ಸಬ್ಜೆಕ್ಟ್ಸ್ನ ಕವರ್ ಮಾಡ್ತಾ ಹೋದ್ರೆ ಅಟ್ ದ ಎಂಡ್ ಆಫ್ ಫಿಲ್ಮ್ಸ್ ಟೆಸ್ಟ್ ಸೀರೀಸು ನಿಮ್ಗೆ ಓವರ್ ಆಲ್ ಪ್ರಿಪ್ರೇಷನ್ ರಿವಿಷನ್ ಚೆನ್ನಾಗಿರುತ್ತೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಂದಿರುತ್ತೆ ಆ್ಯಂಡ್ ಎಕ್ಸಾಮ್ ಓರಿಯೆಂಟೇಷನ್ಗೆ ಬಂದಿರುತ್ತೆ. ಸೊ ಇಟ್ ಕ್ಯಾನ್ ಹೆಲ್ಪ್ ಯು ಇನ್ ಕ್ಲಿಯರಿಂಗ್ ದ ಫಿಲ್ಮ್ಸ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು.